ನನ್ನ ಮಗ ಪಾಪ ಹೆಂಡತಿ ಬಿಟ್ಟೋಗ್ಯವಳಂತ ಬೇಜಾರಾಗ್ಬಿಟ್ಟವನಿ. ಹೇಳ್ಬೇಕು ದುಡ್ಕಿ ನೀನು ಯಾವುದೇ ಕಾರಣಕ್ಕೂ ಅವಳನ್ನ ಕರ್ಕೊಂಬರ್ಬೇಡಪ್ಪ, ಅವಳಾಗಿ ಅವಳು ಬರ್ಬೇಕು ನಿನ್ನ ಹತ್ರ, ನಾನು ಹಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ವಿಜಿ ಇಬ್ಬರು ಇದ್ದೀವಿ ಈಗ. ಇವಳು ಮೈಯಲ್ಲಿ ನಾನೇ ಮಾತಾಡಿಸ್ತೀನಿ ನನ್ನ ಮಗನ್ನ. ನಾನೇ ಮಾತಾಡಿಸ್ತೀನಿ. ಮಗ ನಿನ್ನ ತಲೆ ಕೆಡಿಸ್ಕೋಬೇಡ ಕಣೋ, ಅವಳೇ ಬತ್ತಾಳೆ ನಿನ್ನ ಹತ್ರ. ನೀನು ಕರಿಯೋದಕ್ಕೆ ಹೋಗ್ಬೇಡ, ಮಾತಾಡ್ಸೋದಕ್ಕೆ ಹೋಗ್ಬೇಡ, ಕರ್ಕೊಂಬರೋದಕ್ಕೆ ಹೋಗ್ಬೇಡ. ಚೆನ್ನಾಗಿ ಬುದ್ಧಿ ಕಲ್ಕೊಂಡು ಅವಳೇ ಬರ್ತಾಳೆ ಕಣೋ ಮಗ, ನಾನು ಬುದ್ಧಿ ಕಳಿಸ್ತೀನಿ ಅಂತ ನಾನು ಹೇಳ್ತೀನಿ ನನ್ನ ಮಗನ ಹತ್ರ. ವಿಕ್ಕಿ ವಿಕ್ಕಿ ಸುಮ್ಮನೆ ಹೋಗ್ತೀಯಾ? ನಾನು ಮಾತಾಡಿಸ್ಬೇಡ, ನೀನು ಮುಚ್ಕೊಂಡು ಹೋದ್ರೆ ಸರಿ. ಸಮಾಧಾನ ಮಾಡ್ಕೊಳಪ್ಪ ಮಗನೇ, ಸಮಾಧಾನ ಮಾಡ್ಕೊಳಪ್ಪ. ಇಲ್ಲೋಡು, ನಾನು ಪಾರವಲ್ಲ, ನಾನು ಯಾರಂತ ನಿನಗೆ ಗೊತ್ತಾ? ಏಯ್, ಏನಿಲ್ಲ ಹೊಸ ನಾಟಕ ತಕ್ಕೊಂಡು ಬಂದಿದ್ಯಾ? ಹೋಗೆ ಮುಚ್ಕೊಂಡು ಹೋಗೆ ಆಸಿಕ್ಕೆ. ಎಷ್ಟು ಬೇಜಾರು ಮಾಡಿ ಹೋಗಿದ್ಯಾ, ಮತ್ತೆ ಬಂದಿದೀಯಾ? ಹೋಗೆ ಆಚೆ. ಅಯ್ಯೋ, ಇದೇನಿದು? ಅಮ್ಮ 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 ಅಮ್ಮ. ಉಂಕಣ ಮಗನೇ, ನಾನು ನಿಮ್ಮ ಅಮ್ಮನೇ. ನಾನು ಇವಳ ಮೈಯಲ್ಲಿ ಬಂದು ಸೇರ್ಕೊಂಡಿದ್ದೀನಿ. ನಾನು ಇವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತಾ ಇದ್ದೀನಪ್ಪ. ನಿನ್ನ ಹತ್ರ ಬಂದೇ ಬತ್ತಾಳೆ, ಸುಗುಣನೂ ಬತ್ತಾಳೆ, ಇವಳು ಬತ್ತಾಳೆ, ಪಾರನು. ನೀನು ತಲೆ ಕೆಡಿಸ್ಕೋಬೇಡ, ಟೆನ್ಷನ್ ಮಾಡ್ಕೋಬೇಡ. ಅದನ್ನೇ ಯೋಚನೆ ಮಾಡ್ತಾ ಇದೀಯ ಅಂತ ಗೊತ್ತು ಮಗನೇ, ನೀನು ಅದನ್ನೇ ಯೋಚನೆ ಮಾಡ್ತಾ ಇದೀಯ ಅಂತ. ಅದಕ್ಕೆ ನಿನಗೆ ಸಮಾಧಾನ ಮಾಡೋದಕ್ಕೆ ಬಂದಿದ್ದೀನಿ ಮಗನೇ. ಸಮಾಧಾನ ಮಾಡ್ಕೊಳ್ಳು. ಯಾವುದೇ ಕಾರಣಕ್ಕೂ ಬೇಜಾರಾಗಬೇಡ, ಬಂದೇ ಬರ್ತಾಳೆ. ನಾನು ಅದಕ್ಕೆ ಧೈರ್ಯ ಹೇಳೋದಕ್ಕೆ ಬಂದಿದ್ದೀನಿ. ನಿನ್ನ ಧೈರ್ಯ ಕಳ್ಕೊಂಡ್ಬಿಟ್ಟಿದ್ದೆ ತಾನೇ? ಅದಕ್ಕೆ ನಾನು ನಿನಗೆ ಧೈರ್ಯ ಹೇಳೋದಕ್ಕೆ ಬಂದಿದ್ದೀನಪ್ಪ. ಅಮ್ಮ 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 ಅಮ್ಮ, ನೀನು ನೋಡಿ ನನಗಂತೂ ಖುಷಿ ಆಗ್ತೈತೆ ಅಮ್ಮ, ಖುಷಿ ಆಗ್ತೈತೆ. ಹ್ಞೂನಪ್ಪ, ಸಮಾಧಾನ ಮಾಡ್ಕೊ. ನಾನು ಬರ್ತೀನಿ ನಾನು ಹಿಂಗೆ ಕಾಣಿಸ್ಕೊಂಡು ಹಿಂಗೆ ಹೋಗ್ತೀನಿ ಅಷ್ಟೇ. ಒಂದ್ಸತಿ ಕಾಣಿಸ್ಕೊಂಡೆ ಅಷ್ಟೇ ಕಣಪ್ಪ. ಇನ್ನೂ ಸಮಾಧಾನ ಮಾಡ್ಕೊ ಆಯಿತಾ? ಅವಳಾಗಿ ಅವಳು ಬರ್ತಾಳೆ, ಇವಳು ನಿನ್ನ ಹತ್ರ ಬರೋ ಹಾಗೆ ಮಾಡ್ತೀನಿ ನಾನು, ಸರಿನಾ? ಸರಿ ಆಯ್ತಮ್ಮ, ಬಂದು ನೀನು ನನಗೆ ಧೈರ್ಯ ಹೇಳೋದಲ್ಲ ಅಷ್ಟೇ ಸಾಕು, ನನಗೆ ತುಂಬ ಖುಷಿ ಆಗ್ತೈತೆ. ತುಂಬ ಖುಷಿ ಆಯ್ತಮ್ಮ, ತುಂಬ ಖುಷಿ ಆಯಿತು. ಹಾಗಳೆ ಇವಳು ಗನ್ವ ಇವನು ಮಾತಾಡ್ಸ್ಕೊಂಡು ಸೆನಕ್ಕ ಇದ್ದಾಳೆ. ಇವನು ಮಾತಾಡ್ಸ್ಕೊಂಡು ಸೆನಕ್ಕಿರ್ಬೇಕು, ಹಸುಗುಣ ಸವಾಸ ಬೇಡ. ಹೇಳ್ತೀನಿ ತಡಿ. ಪಾರು ಅಯ್ಯೂರ ಅಮ್ಮ, ಏನಮ್ಮ ಎಲ್ಲೋಡು, ಹಸುಗುಣನ ಮಾತಾ ಕೇಳಕ್ಕೆ ಹೋಗ್ಬೇಡ. ಇನ್ನು ನಿನ್ನ ಗಂಡಂತಾಗೆ ನಿನ್ನ ಸೆನಕ್ಕಿರು, ಬಂದು ಅವಳ ಹತ್ರ ಇರಬೇಡ ನೀನು. ಅಮ್ಮ, ನಾನು ಇವರು ಬೇಡ ಅಂತ ಹೇಳಿ ಕಳಿಸಿದ ಮೇಲೆ ಇವ್ರ ಮನೇಲಿ ಯಾಕಿರೋಣ? ನನ್ನ ಮತ್ತೆ ಬಿಟ್ಟು ಬರೋದಿಲ್ಲ. ನಮ್ಮ ಮತ್ತೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನೀನು ಸುಮ್ಮನೆ ಇದ್ಬಿಡಮ್ಮ. ಅಲ್ಲ ಕಣೆ, ಒಳ್ಳೆಯರು ಇವರು. ಒಳ್ಳೆಯರು ಕಣೆ. ಅವಳ ಮಾತು ಕೇಳಿರ ಅಷ್ಟೇನೆ, ಅವಳು ಒಳ್ಳೆಯಳಲ್ಲ. ಅವಳು ಯಾರ್ದನ ಹಾಳಾಗೋಗ್ಲಿ ಅಂತ ಕಾಯ್ತಿರ್ತಾಳೆ. ಯಾರನ್ನ ಚೆನ್ನಾಗಿದ್ರೆ ಸಹಿಸ್ಕೆಮಲ್ಲ. ನಾನು ಬತ್ತಾ ಹೋಗ್ತಾ ನಿನ್ನ ಮನೆಗೆ ಸೆನಕ್ಕಿದ್ನಲ್ಲ, ನೀನು ಮಾತಾಡಿಸ್ಕೊಂಡು ಇಲ್ಲಿ ಒಟ್ಟು ಉಮ್ತಾರೆ ತಿಂತಾರೆ ಎಲ್ಲ ಖಾಲಿ ಆಗುತ್ತೆ ಅಂತ ಹೇಳಿ ದೂರ ಮಾಡಿ ನಮ್ಮನ್ನ ಮನೆಯಕ್ಕೆ ಬರಬೇಡ ಅಂತ ಹೇಳಿ ನಾನು ಮದ್ದು ಬಿಟ್ಲಲ್ಲ ಅವಳು. ಅದಕ್ಕೆ ಹೇಳ್ತಾ ಇರೋದು. ಅವಳು ಒಳ್ಳೆಯಳಲ್ಲ, ಅವಳು ಸವಾಸ ಬೇಡ. ಸುಮ್ಮನೆ ಗಂಡ ನಿಮ್ಮ ಮಾಮ ಹೇಳ್ದಂಗೆ ಕೇಳ್ಕೊಂಡು, ನಿಮ್ಮ ಬಾವ ಹೇಳ್ದಂಗೆ ಕೇಳ್ಕೊಂಡು, ನಿಮ್ಮ ಅಕ್ಕ ಹೇಳ್ದಂಗೆ ಕೇಳ್ಕೊಂಡು ಇರಮ್ಮ, ಸುಮ್ಮನೆ ಸವಾಸ ಬೇಡ ಕಣೆ. ಅವಳು ಸವಾಸ ಬೇಡ, ಸುಗುಣ ಒಳ್ಳೆಯಳಲ್ಲ. ಹೋಗು, ಎಷ್ಟು ದಿನ ಇರುತ್ತೆ ಇರೋಗು, ಹೋಗು. ಇದೇನಿದು ನಮ್ಮ ವಿಕ್ಕಿ ಹಿಂಗೆ ನಗ್ನಗ್ತಾ ಹೇಳ್ತಾ ಇದ್ದಾನೆ. ವಿಕ್ಕಿ ಏನಾಯ್ತಪ್ಪ? ನಾನು ಬರಲ್ಲ, ನಮ್ಮ ಅತ್ತೆ ಹತ್ರನೇ ಇರ್ತೀನಿ ಅಂದ್ಲು. ಸರಿ ಆಯ್ತಮ್ಮ ಇರೋಗು ಅಂತ ಹೇಳಿ ಹೇಳ್ದೆ. ನಮ್ಮ ಅತ್ತೆ ಹತ್ರನೇ ಇರ್ತೀನಿ, ನನಗೆ ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೊಂಬುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೋಗಮ್ಮ ಅಲ್ಲೇ ಇದ್ಬಿಡು ಅಂತ ಹೇಳ್ತಾ ಇದ್ದೀನಿ ಕಣ ಅದಕ್ಕೆ. ಬೇಡ ನೋಡು, ಅವಳು ಒಳ್ಳೆಯಳಲ್ಲ. ನನಗೆ ಅವಳ ಬುದ್ಧಿ ಏನು ಅಂತ ಹೇಳಿ ಗೊತ್ತಾತು. ಯಾರನ್ನ ಚೆನ್ನಾಗಿದ್ರೆ ಸಹಿಸ್ಕೆಮಲ್ಲ, ಯಾರನ್ನ ಬತ್ತಾ ಹೋಗ್ತಾ ಇದ್ರೆ ಸಹಿಸ್ಕೆಮಲ್ಲ. ಅವಳಿಗೆ ಏನು 1 ರೂಪಾಯಿ ಮುಗಿಯಂಗಿಲ್ಲ. ಹಂಗೆ ಅವಳು ಒಳ್ಳೆಯಳಲ್ಲ ಕಣೆ. ಇಲ್ಲಿ ಯಾಕೆ ಇದೆಯಾ? ನನಗೆ ಸುಸ್ತಾಗುತ್ತೆ ಬಾರಮ್ಮ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಇಲ್ಲೇನು ಮಾಡ್ತಾ ಇದೀಯಾ? ನೋಡತ್ತೆ ನಮ್ಮಮ್ಮ ಹೆಂಗೆ ಹೇಳುತ್ತೆ. ನಿನ್ನ ಗಂಡನ ಹತ್ರ ಬಂದಿರಮ್ಮ ಸುಮ್ಮನೆ. ನಿಮ್ಮ ಅತ್ತೆ ಒಳ್ಳೆಯಳಲ್ಲ ಅಂತ ಹೇಳ್ತಾ ಇದ್ದಿ. ಅದಕ್ಕೆ ನಮ್ಮ ಅತ್ತೆ ನನಗೆ ಗ್ರೇಟು, ನಮ್ಮ ಅತ್ತೆ ನನಗೆ ತುಂಬ ಇಷ್ಟ, ನಮ್ಮ ಅತ್ತೆ ನಾನು ತುಂಬ ಚೆನ್ನಾಗಿ ನೋಡ್ಕೊಂತೈತೆ. ಇವತ್ತು ಅತ್ತೆ ಪ್ರೀತಿ ಪಡೆಯೋದಕ್ಕೂ ಯೋಗ್ಯತೆ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಕಣತೆ. ಬಾ, ಹೆಂಗನ ಮಡಿಕೆ ಸವಾಸ ಬೇಡ, ಬಾ ನಮ್ಮ ಪಾಡಿಗೆ ನಾವು ಇರೋಣ ಬಾ. ನಾನು ಅದಕ್ಕೆ ಸರಿಯಾಗಿ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ ಎಂಥದಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ. ಅದಕ್ಕೇನೆ ಇವನು ಇಲ್ಲಿದ್ನ, ಅದಕ್ಕೆ ಸರಿಯಾಗಿ ಹೇಳ್ದೆ. ನೋಡು ನಮ್ಮ ಅತ್ತೆ ಹತ್ರ ನಾನು ಹೆಂಗಿದ್ದೀನಿ, ನಮ್ಮ ಅತ್ತೆ ಹೆಂಗೆ ನೋಡ್ಕೊಂತಾ ಐತೆ ನನ್ನ ಅಂತ ಹೇಳ್ತಾ ಇದ್ದೀನಿ ಇವನಿಗೂ, ವಿಕ್ಕಿಗೆ. ಇವ ಯಾಕೆ ನಮ್ಮ ವಿಕ್ಕಿ ಹಿಂಗೆ ನಗ್ತಾ ಇದ್ದಾನೆ? ಇಷ್ಟೊಂದು ಬೈತಾ ಇದ್ರು ತುಂಬ ಟೆನ್ಷನ್ ತಗೊಂಡು ಜಗಳ ಮಾಡ್ತಾ ಇದ್ದ. ಯಾಕೆ ಹಿಂಗೆ ನಗ್ತಾ ಇದ್ದಾನೆ ಇವನು? ವಿಕ್ಕಿ ಬಾರೋ ಒಳಗಡೆ ಬಾ, ಹೆಂಗಾದ್ರೂ ಮಾಡ್ಕೊಂಬ್ಲೇಳು ಬಾ. ನೀನೊಬ್ಬ ನನ್ನ ಗಂಡನ? ಥೂ, ಅಯ್ಯೋ ನನಗಂತೂ ನಾಚಿಕೆ ಆಗುತ್ತೆ ನಿನ್ನ ನನ್ನ ಗಂಡ ಅಂತ ಹೇಳ್ಕಮ್ಮಕ್ಕೆ. ಬಾಯ್ ಮುಚ್ಚೆ. ಇವರೇ ವಾಸಿ ಇವತ್ತು. ನೀನೇನೋ ನಾನು ಹುಡುಗಿ ಮಾರಾಯಿ ಸತ್ವಂತಿ, ಯಾರು 1000 ಮಾತಾಡಿದ್ರು ಒಂದು ಮಾತಾಡಲ್ಲ ಅಂತೇಳಿ ಇವತ್ತು. ಅಂಥ ಹುಡುಗಿ ತಗೆ ಗನ್ವಾಗಿ ಇರ್ಬೋದಾಗಿತ್ತು. ಇವಳು ಮಾತು ಕೇಳ್ಕೊಂಡು ನಾನೇ ಬಿಟ್ಟು ಬಂದು ಯೋಟ್ ಅನುಭವಿಸ್ಬೇಕೆ ಪಾರು ನೀನು. ಸುಮ್ಮನೆ ಇಲ್ಲಿರಮ್ಮ, ನಾನು ಒಳ್ಳೇದು ಹೇಳ್ತಾ ಇದ್ದೀನಿ, ಇಲ್ಲಿರು.
ಬಾರೆ ನನ್ನ ಸೊಸೆನ ನಾನು ಹೆಂಗೆ ನೋಡ್ಕೊಂತೀನಿ ನನ್ನ ಪ್ರೀತಿ ಪಾಡಿ ಅದಕ್ಕೂ ಯೋಗ್ಯತೆ ಇರಬೇಕು. ನಾನು ಇವತ್ತು ಅವಳನ್ನ ಹೆಂಗೆ ನೋಡ್ಕೊಂತಾ ಇದ್ದೀನಿ. ಅದೆಲ್ಲನ ಇವ್ರಿಗೆ ಅದೃಷ್ಟ ಇಲ್ಲ. ಅದೃಷ್ಟ ಇರೋರಿ ಮಾತ್ರ ಬಾಪಾರು ತಲೆ ಕೆಡಿಸ್ಕೊಬೇಡ ಬಾರೆ. ಹೆಂಗಾದ್ರೂ ಮಾತಾಡ್ಕೊಂಬ್ಲೇಳ ಅವರು. ತಲೆ ಕೆಡಿಸ್ಕೊಬೇಡ ಬಾರಮ್ಮ. ನಮ್ಮ ಪಾಡಿಗೆ ನಾವು ಇರೋಣ ಬಾ. ಮೊದಲೇ ನಾನು ಆಸ್ಪತ್ರೆ ಬೇರೆ ಹೋಗಿ ಬರ್ಬೇಕು ಇವಾಗ. ಬಾ ಹೋಗೋಣ. ಸುಮ್ಮನೆ ಇವ್ರು ಸವಾಸ ಬೇಡ, ಯಾರು ಸವಾಸನೂ ಬೇಡ. ನಿಮ್ಮ ಅಮ್ಮನ ಮಾತಂತ ಕೇಳಲೇಬೇಡ. ಅಮ್ಮಯಾಗಿ ಮತ್ತೆ ಅವಾಗ ಬಗೆಹರಿಸ್ಕೊಡ್ಬೇಕಾಗಿತ್ತು. ಹೋಗಿ ನಿನ್ನ ಹೆಂಗೆ ಎಲ್ಲನ ಮಾತಾಡಿರೋ ಎಷ್ಟೆಲ್ಲನ ನೋಡಿ. ಇವತ್ತು ಅವನು ಅಳಿಯನ್ನ ಕರ್ಕೊಂಬಂದು ನನ್ನ ಮಗಳ ಜೊತೆಗೆ ಇರಬಾರೋ ಅಂತ ಹೇಳಿ ಕರಿಯಾನ ನ್ಯಾಯ ಪಂಚಾಯತಿ ಮಾಡೋಣ. ನನ್ನ ಅಳಿಯ ಹೆಂಗೆ ಅಂತ ನನಗೆ ಗೊತ್ತೈತಿ. ಇವತ್ತು ನಮ್ಮ ಹುಡುಗಿನ ನೀನೇ ಕೆಡ್ಸ್ಕೊಲ್ಲಾಕಿರೋದು. ನನಗೆ ಗೊತ್ತೈತಿ ನಿನ್ನ ಬುದ್ಧಿ ಏನು ಅಂತ ಹೇಳಿ. ಅದಕ್ಕೆ ಮತ್ತೆ ನಿನ್ನ ಯಾರು ಸೇರಲ್ಲ. ಯಾರನ್ನ ಚೆನ್ನಾಗಿ ಬತ್ತಾ ಹೋಗ್ತಾ ಇದ್ರೆ ಅಲ್ಲೇ ಸೈಸ್ಕೆ ಮೇಲೆ ನೀನು ಡುಬ್ಬು 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 ಅಂದು ಅದೇನೋ ಒಂದು ಕ್ಯಾತೆ ತೆಗೆದು ಹೊರಕ್ಕೆ ಹಾಕ್ಬಿಡ್ತೀಯ ನೀನು ಅಂತಾಳು. ನೋಡಕ್ಕೆ ಒಳ್ಳೆ ಮುನಿಸ್ತೀಯಮ್ಮಂಗೆ ಕಾಮ್ತೀಯ. ಯಾಕೆಲ್ಲ ಇಕ್ಕಿದಂಗೆ ನಮ್ಮ ಇವನು ಯಾಕೆ ಹಿಂಗೆ ನಗ್ತಾ ಇದ್ದಾನೆ. ಬಾರಮ್ಮ ನಾವು ಹಾಸ್ಪಿಟ್ಲಿಗೆ ಹೋಗ್ಬರ್ಬೇಕು ಬಾ. ಇವ್ರ ಹತ್ರ ಎಲ್ಲ ಮಾತಾಡಂಗಿಲ್ಲ ನಾವು. ಬಾ ಹೋಗಿ ಬಂದ್ಮೇಲೆ ನೋಡ್ಕೊಬನ. ಹೆಂಗೆ ಮಾತಾಡ್ತಾರೆ ಹಂಗೆ ನಿನ್ನಂತೂ ಎಷ್ಟು ಇದು ಮಾಡ್ತಾರೆ. ನಮ್ಮ ಅತ್ತೆ ಹತ್ರ ಎಷ್ಟು ಒಳ್ಳೆ ಮನಸ್ಸೈತೆ, ಎಷ್ಟು ಒಳ್ಳೆ ಬುದ್ಧಿ ಐತಿ ಅಂತ ಗೊತ್ತೇ ಇಲ್ಲ. ಹೋಗಿ ಹೋಗು. ಹೋಗಿ ಇವತ್ತು ಗೊತ್ತಾಗಲ್ಲ ನಿನ್ಗೆ. ಇನ್ನೊಂದು ದಿವಸ ಗೊತ್ತಾಗುತ್ತೋ ಹೋಗು. ಬಂದೇ ಬತ್ತೀಯ ನಿನ್ನ ಗಂಡನ ತಕ್ಕ ಹೋಗು. ಇಲ್ಲ ವಿಕ್ಕಿ ಅಳಸುಗುಣ ಒಳ್ಳೆಳಲ್ಲ. ನಾವು ಬತ್ತಾ ಹೋಗ್ತಾ ಸೆನಕ್ಕಿರೋದಕ್ಕೆ ನಮ್ಮ ನಾಳೆ ಬರಬೇಡ್ರಿ ಅಂತ ಹಿಡ್ಕೊಂಡು ವಾರ ಕೇಳ್ದು ಗಲಾಟೆ ಮಾಡಿಳು. ಇಲ್ಲಡಮ್ಮ ಪ್ರೀತಿ ಅವಳು ಒಳ್ಳೆಳಲ್ಲ. ನಮ್ಗೆ ಗೊತ್ತಾತವಳು ಬುದ್ಧಿ ಏನು ಅಂತ ಹೇಳಿ. ನಮ್ಮ ಪಾರೋಗೆ ಯಾಕೆ ಬುದ್ಧಿ ಇಲ್ಲೋ ಏನೋ. ನಾವು ಹೇಳ್ತಾ ಇದ್ದೀವಿ ಅವಳಿಗೆ ಬೇಡ ಕಣಮ್ಮ ಅವಳು ಒಳ್ಳೆಳಲ್ಲ ಅಂತ ಹೇಳಿ ನಾನು ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ. ಆದರೆ ಇವಳಿಗೆ ಅರ್ಥ ಆಗ್ತಿಲ್ಲ. ಅತ್ತೆ ಅತ್ತೆ ಅಂತ ಹೇಳಿ ಕುಣಿತಾ ಇದ್ದಾಳೆ. ಇವಳು ಒಂದಿಟ್ಟು ಚೆನ್ನಾಗಿ ಮಾತಾಡ್ತಿದ್ದಂಗೆ ನಮ್ಮ ಪಾರು ನಂಬಿಡ್ತಾಳೆ ಒಳ್ಳೆಳಲ್ಲ ಇವಳು. ಸರಿ ಆಯ್ತು ಬಿಡು. ಅವಳೇ ಬಂದು ಯಾವಾಗ ಬರ್ತಾಳೋ ಬರಲಿ. ಇವಾಗ ಯಾಕೆ ನೀವು ಯಾಕೆ ಸುಮ್ಮನೆ ಟೆನ್ಷನ್ ತಗೊಂತೀರಾ. ಸುಮ್ಮನಿರಿ. ಇಂಥ ಒಳ್ಳೆ ಮನೆಗೆ ಅಂತ ಸೆನಕ್ಕಿರ್ಬೋದಾಗಿತ್ತು. ಹೋಗಿ ಹೋಗಿ ಅವಳ ಜೊತೆಗೆ ಬಿದ್ದು ಒಟ್ಟು ಹಾಸಿಗೆ ಕೆಟ್ಟವಳಿ ಇವಳು. ಒಳ್ಳೆಳಲ್ಲ ಇಂಥವ್ರ ಜೊತೆ ಸೇರ್ಕೊಂಡು. ವಿಕ್ಕಿ ಯಾಕೆ ನೀನು ಇಷ್ಟೊಂದು ನಗ್ತಾ ಇದೆಯಾ. ಯಾಕೆ ಇಷ್ಟೊಂದು ಸ್ಮೈಲ್ ಮಾಡ್ತಾ ಇದೆಯಾ. ಅದಕ್ಕೆ ಅವಳು ಪಾರು ಅಲ್ಲ. ಅದಕ್ಕೆ ನಮ್ಮಮ್ಮ ವಿನೋದಮ್ಮ ನಮ್ಮಮ್ಮ ಅವರು ವಿನೋದಮ್ಮ. ಅವಳ ಮೈಯಲ್ಲಿ ನಮ್ಮಮ್ಮ ಐತೆ. ನಮ್ಮಮ್ಮ ದೆವ್ವ ಆಗಿ ಬಂದೈತೆ. ಅವಳ ಮೈಯಲ್ಲಿ ಇವಾಗ ನಮ್ಮಮ್ಮ ಐತೆ. ಅದಕ್ಕೆ ನಮ್ಮಮ್ಮ ಕಾಣಿಸ್ಕೊಂತು ನನಗೆ. ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ಹೌದಾ, ನಾನು ನೋಡೇ ಇರಲಿಲ್ಲಪ್ಪ ನಿಮ್ಮ ಅಮ್ಮನ. ಫೋಟೋದಲ್ಲಿ ನೋಡಿದ್ದೆ. ನಿಮಗೂ ನೆನಪೈತಲ್ಲ. ಫೋಟೋ ಎಲ್ಲ ನೋಡಿದ್ನಲ್ಲ ಅಮ್ಮಂದು ನೆನಪೈತೆ. ಅವಳ ಮೈಯಲ್ಲಿ ಇವಾಗ ನಮ್ಮ ಅಮ್ಮ ಐತೆ. ನಮ್ಮ ಅಮ್ಮ ಅದಕ್ಕೇನೆ ನಾ ಇವಳನ್ನ ಬರೋ ಹಂಗೆ ಮಾಡ್ತೀನಿ ಅಂತ ನಾಟಕ ಆಡ್ತೈತೆ. ಅದಕ್ಕೇನೆ ಅವಳು ಇವಾಗ ಪಾರವಲ್ಲ ಅವಳು ದೆವ್ವ ಆಗವಳೆ. ಅದಕ್ಕೋಸ್ಕರ ಅದಕ್ಕೆ ನನಗೆ ತುಂಬ ಖುಷಿ ಆಯಿತು. ನಮ್ಮ ಅಮ್ಮನ ನೋಡಿದ್ನಲ್ಲ ಅದಕ್ಕೆ ತುಂಬ ಖುಷಿ ಆಯಿತು. ಅದಕ್ಕೆ ಹೌದೇನು, ನಾನು ಇವನು ಎಗರಾಡಬೇಕಾಗಿತ್ತು. ಯಾಕನೋ ಬೈಬೇಕಾಗಿತ್ತು. ಚೆನ್ನಾಗಿ ಯಾಕೆ ಸುಮ್ಮನಿದ್ದಾನೆ ವಿಕ್ಕಿ. ಇಷ್ಟು ಸಮಾಧಾನದಲ್ಲಿ ಇಷ್ಟು ನಗ್ತಾನ ಯಾಕೆ ಹಿಂಗಿದ್ದಾನೆ ಅಂತ. ಅಮ್ಮ ಕಾಣಿಸ್ಕೊಂಡ್ರು ಅಂತ ಹೇಳಿ ತುಂಬ ಖುಷಿ ಆಯ್ತಾ ನಿನಗೆ. ಅದಕ್ಕೆ ನಮ್ಮಮ್ಮ ಕಾಣಿಸ್ಕೊಂಡು ನನಗೆ ಧೈರ್ಯ ಹೇಳಿರಲ್ಲ. ನನಗೊಂಥರ ಸಮಾಧಾನ ಆಯ್ತು ಇವಾಗ. ನನಗಿವಾಗ ಒಂಥರ ಸಮಾಧಾನ ಆಯಿತು. ಅವಳೆಟ್ಟಿಗೆ ಅವಳೇ ಬರ್ತಾಳೆ, ನಮ್ಮಮ್ಮ ಚೆನ್ನಾಗಿ ಬುದ್ಧಿ ಕಲಿಸುತ್ತೆ ಅಂತ ಹೇಳಿ ನನಗೆ ಸಮಾಧಾನ ಆಯ್ತು ಇವಾಗ. ನನಗೊಂಥರ ಬೇಜಾರಾಗಿತ್ತು. ಇವಾಗ ನಮ್ಮಮ್ಮ ಬಂದು ನನಗೆ ಧೈರ್ಯ ಹೇಳಿದಕ್ಕೆ ತುಂಬ ಖುಷಿ ಆಯಿತು. ಒಂಥರ ಧೈರ್ಯ ಬಂತು. ನಮ್ಮಮ್ಮ ಬಂದು ಎಷ್ಟೇ ಆಗಲಿ ತಾಯಿ ಮಾತಾಡ್ಸಿದ್ರೆ ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಅಯ್ಯೋ ನಮ್ಮಮ್ಮ ಬಂದು ಮಾತಾಡಿಸ್ಬಿಡ್ತು. ನಮ್ಮಮ್ಮ ನನಗೆ ಕಾಣಿಸ್ಕೊಂಡು ಹೊರಟೋಗ್ಬಿಡ್ತು. ಹಿಂಗೆ ಕಾಣಿಸ್ಕೊಂಡು ನಮ್ಮಮ್ಮ. ನನಗಂತೂ ತುಂಬ ಖುಷಿ ಆಯ್ತು. ಇವಾಗ ನಮ್ಮ ಪಾರು ಮೈಯಲ್ಲಿ ಇವಾಗ ನಮ್ಮಮ್ಮ ಐತೆ. ನಮ್ಮಮ್ಮ ಐತೆ ಇವಾಗ. ಅಮ್ಮ ಬುದ್ಧಿ ಕಲಿಸುತ್ತೆ ನಮ್ಮ ಚಿಕ್ಕಮ್ಮನಿಗೂ ಪಾರಿಂಗೂ. ನನಗೇನೋ ತುಂಬ ಖುಷಿ ಆಯಿತು. ತಾಯಿ ಮಗನೇ ಅಂತ ಕರೆದಾಗ ಆಗೋ ಅಂಥ ಖುಷಿ ಬೇರೆ ಇನ್ಯಾರು ಕರೆದ್ರು ತಾಯಿ ಕೊಡೋ ಅಷ್ಟು ಖುಷಿ ಇನ್ಯಾರು ಕೊಡೋದಿಲ್ಲ. ನನಗಂತೂ ತುಂಬ ಖುಷಿ ಆಗ್ತೈತೆ. ನಮ್ಮಮ್ಮ ಮಾತಾಡಿಸ್ಬಿಡ್ತಲ್ಲ ಅದಕ್ಕೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಡನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.